ನಮಸ್ಕಾರ. ಭಾರತ ವಿಶ್ವಕಪ್ ಚಾಂಪಿಯನ್ ಆದ ಬಳಿಕ ಅಫ್ಘಾನ್ನಲ್ಲಿ ಹಾರಿದ್ದು ಭಾರತದ ಧ್ವಜ. ನಂತರ ರಶೀದ್ ನೀಡಿದ ಊಹಿಸಲಾಗದ ಹೇಳಿಕೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ರೋಚಕ ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತ ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿತ್ತು. ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್ ಅವರು 46 ಬಾಲ್ಗೆ ಸ್ಫೋಟಕ 89 ರನ್ ಹೊಡೆದರೆ ಇಶಾನ್ ಕಿಶನ್ 25 ಬಾಲ್ಗೆ ಸ್ಫೋಟಕ 54, ಅಭಿಷೇಕ್ ಶರ್ಮಾ 52 ರನ್ ಹೊಡೆದು ಮಿಂಚಿದ್ರು. ನಿಗದಿತ 20 ಓವರ್ಗೆ ಭಾರತ ತಂಡ 5 ವಿಕೆಟ್ ಕಳೆದುಕೊಂಡು 255 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತ್ತು. ನ್ಯೂಜಿಲೆಂಡ್ ಪರವಾಗಿ ಜೆಮ್ಮಿ ನಿಶಮ್ 3 ವಿಕೆಟ್ ಪಡೆದರೆ ರಚಿನ್ ರವೀಂದ್ರ 1, ಮ್ಯಾಟ್ ಹೆನ್ರಿ 1 ವಿಕೆಟ್ ಪಡೆಯಲಷ್ಟೇ ಶಕ್ತರಾದರು. ಇನ್ನು 256ರ ಟಾರ್ಗೆಟ್ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಕೇವಲ 19 ಓವರ್ನಲ್ಲಿ 159ಕ್ಕೆ ಸರ್ವ ಪತನ ಕಂಡಿತ್ತು. ನ್ಯೂಜಿಲೆಂಡ್ ಪರವಾಗಿ ಟಿಮ್ ಶೆಫರ್ಡ್ 52 ರನ್ ಹೊಡೆದರೆ ಮಿಚೆಲ್ ಸ್ಯಾಂಟ್ನರ್ 43 ರನ್ ಹೊಡೆದರು. ಇನ್ನು ಟೀಮ್ ಇಂಡಿಯಾ ಪರವಾಗಿ ಬೂಮ್ರಾ 4 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ 3 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಭಾರತ ತಂಡ ಈ ಒಂದು ಪಂದ್ಯವನ್ನು 96 ರನ್ಗಳಿಂದ ಗೆದ್ದು ಬೀಗಿದೆ. ಈ ಮೂಲಕ ಭಾರತ ತವರಿನಲ್ಲಿ ಗೆದ್ದ ಮೊದಲ ತಂಡವಾದರೆ ಇತ್ತ ಬ್ಯಾಕ್ ಟು ಬ್ಯಾಕ್ ವಿಶ್ವಕಪ್ ಅನ್ನು ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಯಿತು. ಒಟ್ಟಾರೆಯಾಗಿ ಭಾರತ ಟಿ20ನಲ್ಲಿ 3 ವಿಶ್ವಕಪ್ ಟ್ರೋಫಿ ಗೆದ್ದು ಬೀಗಿದೆ. ಇನ್ನು ಇತ್ತ ಭಾರತ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಅಫ್ಘಾನ್ ತಂಡದ ಆಟಗಾರರು ಕೂಡ ಈ ಒಂದು ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಪರವಾಗಿ ಮಾತನಾಡಿದರು. ಅಫ್ಘಾನ್ನಲ್ಲಿ ಸಂಭ್ರಮಾಚರಣೆ ಕೂಡ ನೋಡಿರ್ಬೋದು. ಬಟ್ ಇದು ಏನಪ್ಪ ಅಂದರೆ ಅಫ್ಘಾನ್ ತಂಡ ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಸೂಪರ್ 8 ಹಂತವನ್ನು ತಲುಪುವಲ್ಲಿ ವಿಫಲವಾಯಿತು. ಈ ಮೂಲಕ ನಮ್ಮ ತಂಡ ಕೂಡ ಇಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಭಾರತದ ಜಯ ನಮಗೆ ನಮ್ಮ ತಂಡ ಗೆದ್ದಷ್ಟೇ ಖುಷಿಯಾಗಿದೆ ಅಂತ ಅಫ್ಘಾನ್ ತಂಡದ ನಾಯಕ ರಶೀದ್ ಖಾನ್ ಕೂಡ ಹೇಳಿದರು. ಬಟ್ ಅಫ್ಘಾನ್ ತಂಡದ ಬಗ್ಗೆ ಹೇಳಬೇಕಂದ್ರೆ ಅಫ್ಘಾನ್ ತಂಡ ಇತ್ತೀಚೆಗೆ ಬೆಳೆಯುತ್ತಿರುವ ಒಂದು ಒಳ್ಳೆಯ ತಂಡವಾಗಿದೆ. ಹೀಗಾಗಿ ಕ್ರಿಕೆಟ್ ಶಿಶುವೊಂದು ಖ್ಯಾತಿಯಾಗಿರುವ ಅಫ್ಘಾನ್ ತಂಡ ಮುಂದೆ ಅಚ್ಚರಿಯ ಫಲಿತಾಂಶ ನೀಡುವುದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಸುಮಾರು ಅಪ್ಸೆಟ್ಗಳನ್ನು ಕೂಡ ಅಫ್ಘಾನ್ ತಂಡ ಎಂತಹ ಬಲಿಷ್ಠ ತಂಡಗಳಿಗೆ ಕೊಟ್ಟಿದೆ. ಹೀಗಾಗಿ ಅಫ್ಘಾನ್ ತಂಡ ಒಂದು ಬೆಂಕಿ ತಂಡವಾಗಲಿದೆ. ಇನ್ನು ಭಾರತದ ಬಗ್ಗೆ ಅಫ್ಘಾನ್ ಆಟಗಾರರು ಅಫ್ಘಾನಿಸ್ತಾನದಲ್ಲಿ ಕೂಡ ಧ್ವಜ ಹಾರಿಸುವ ಮುಖಾಂತರ ಸಂಭ್ರಮಾಚರಣೆಯೆಲ್ಲ ತೊಡಗಿದರು. ಈ ಮೂಲಕ ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿದ್ದು ಅಫ್ಘಾನ್ ತಂಡಕ್ಕೆ ಖುಷಿ ನೀಡಿದಂದರೆ ನಿಜಕ್ಕೂ ಇದು ಭಾರತದ ಒಂದು ಶೋಭೆ ಅಂತ ಹೇಳ್ಬೋದು. ಹೀಗಾಗಿ ಟೀಮ್ ಇಂಡಿಯಾ ವಿಶ್ವಕಪ್ ಗೆದ್ದಿದ್ದು ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇತರ ರಶೀದ್ ಖಾನ್ ಮತ್ತು ಸಹ ಆಟಗಾರರು ಕೂಡ ಅಫ್ಘಾನ್ನಲ್ಲಿ ಸಂಭ್ರಮಾಚರಣೆಯನ್ನು ಮುಂದುವರಿಸಿದರು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.